ಅಡ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಹಸುವಿನ ಬಾಲಕ್ಕೆ ಬೆಂಕಿ ಹಚ್ಚಿದ ಪ್ರಕರಣವೊಂದರಲ್ಲಿ ಅಪ್ರಾಪ್ತ ಬಾಲಕನಿಗೆ ಅಮಾನುಷವಾಗಿ ಥಳಿಸಿದ ಘಟನೆ ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ನಡೆದಿದೆ. ಕಳೆದ ಶುಕ್ರವಾರದಂದು ಬಾಲಕನೊಬ್ಬ ಹಸುವಿನ ಬಾಲಕ್ಕೆ ಸ್ಪ್ರೇ ಮಾಡಿ ಬೆಂಕಿ ಹಚ್ಚಿರುವ ಘಟನೆ ನಡೆಯುತ್ತಿದ್ದಂತೆ ಬಜರಂಗ ದಳದ ಮುಖಂಡರಾದ ಸಂತೋಷ್ ಕೋಟ್ಯಾನ್ ಮತ್ತು ಶಾನ್ ಎಂಬುವರು ಬಾಲಕನಿಗೆ ಅಮಾನುಷವಾಗಿ ಥಳಿಸಿರುವ ಪರಿಣಾಮವಾಗಿ ಬಾಲಕ ಮೂತ್ರ ವಿಸರ್ಜನೆ ಮಾಡುವುದಕ್ಕೆ ಅಸಾಧ್ಯವಾಗಿದ್ದು, ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಲಕ ಗಂಭೀರ ಸ್ಥಿತಿಯಲ್ಲಿದ್ದಾನೆ ಎಂದು ಬಾಲಕನ ತಾಯಿ ಆರೋಪಿಸಿದ್ದಾರೆ. ಇನ್ನು ಚಿಕ್ಕವನು 16 ವರ್ಷದವನು. ನನ್ನ ಮಗ ಅಕ್ಟೋಬರ್ 3ನೇ ತಾರೀಕು ಸಂಜೆ 5 ಗಂಟೆಗೆ ಆಟ ಆಡ್ಕೊಂಡು ಮನೆ ಹತ್ರ ಆಯಿತು. ನನ್ನ ಮಗ ಆಟ ಆಡ್ಕೊಂಡು ಪಟಾಕಿ ಹೊಡ್ಕೊಂಡು ಆಟ ಆಡ್ಕೊಂಡಿರ್ಬೇಕಾದ್ರೆ ಅಲ್ಲಿ ಹಸು ಒಂದಿತ್ತು. ಆ ಪಟಾಕಿ ಹೊಡಿಬೇಕಾದ್ರೆ ಹಸು ಇತ್ತಲ್ಲ, ಅದು ಹೆದರಿ ಓಡೋಗ್ಬಿಡ್ತು. ಅಲ್ಲಿ ಅಂಗಡಿಯವ್ರು ಇದ್ರಲ್ಲ, ಅವರು 4-5 ಜನ ಬಂದು ಸೇರಿ ಸರಿಯಾಗಿ ಹೊಡಿದ್ದಾರೆ ನನ್ನ ಮಗನಿಗೆ. ಕೆಟ್ಟ ಮಾತಿಂದ ಬೈದಿ ಮಾಡ್ತಿ, ರೀಸಸ್ ಮಾಡೋ ಜಾಗದಲ್ಲೆಲ್ಲ ಹೊಡ್ತಿ. ನನ್ನ ಮಗನಿಗೆ ಬೆನ್ನಿಗೆ ಮುಷ್ಟಿ ಕಟ್ಕೊಂಡು ಮಾಡಿದ್ದಾರೆ. ನನ್ನ ಮಗನಿಗೆ 4-5 ಜನ ಸಣ್ಣ ಹುಡುಗನ್ಗೆ ಹೊಡಿಬೇಕಾ? ನನ್ನ ಮಗನಿಗೆ ರೀಸಸ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ. ಆ ಥರ ಹೊಡಿದಾರಲ್ಲ ನನ್ನ ಮಗನಿಗೆ. ನಮಗೆ ಯಾರು ನ್ಯಾಯ ಕೊಡ್ತಲ್ವಾ? ಇಷ್ಟು ಕೆಟ್ಟದಾಗ ಬೈತಾರಲ್ಲ, ಇಷ್ಟು ಕೆಟ್ಟದಾಗಿ ನಾವು ಮುಸ್ಲಿಮ್ಸ್ ಆಗಿ ಹುಟ್ಟಿದ್ದು ತಪ್ಪ? ನಮಗೆ ನಮ್ಮ ಅಕ್ಕಪಕ್ಕದಲ್ಲಿ ಅನ್ಯೋನ್ಯ ಆಗಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಅವರೆಲ್ಲ. ಈ ತರ ಇರೋಸ್ಕರ ತಾನೇ ನಮ್ಮ ಮಕ್ಳಿಗೆ ಬೈಯೋದು, ಈ ತರ ಬೈದಿ ಮಾಡ್ದಿರೋದು. ಏನಾದ್ರೂ ಆಗಿ ಸತ್ತೋಗ್ಬಿಡ್ತಾ ಇದ್ರೆ ನಮಗೆ ಯಾರಿದ್ದಾರೆ ಹೇಳಿ? ನಾವು ದುಡ್ತೀವಿ, ನಾವು ದುಡ್ಡಿ ನಮ್ಮ ಮಗನ್ಗೆ ಸಾಕ್ತಾ ಇರೋದು ಏನಕ್ಕೆ ಹೇಳಿ? ನಮ್ಮ ಮಗ ನಮ್ಗೆ ನಮ್ಮ ಹಣ್ಣು ರೆಪ್ಪೆ ಆಗ್ತಾನೆ ಅಂತೇಳಿ ಏನಾದ್ರೂ ಆಗಿ ಸತ್ತೋಗ್ಬಿಡ್ತಾ ಇದ್ರೆ ಇವ್ರ ಜೀವ ತಂದು ಕೊಡ್ತಾ ಇರೋ ನನ್ನ ಮಗನ್ಗೆ ಹೊಡಿಯಾರ ಆದ್ಮೇಲೆ ಮತ್ತೆ ನನ್ನ ಮಗನ ಮೇಲೆ ಕೇಸ್ ಮಾಡಿದ್ದಾರೆ. ಇವ್ರು ಹೇಳೋದಲ್ವಾ? ನಾನು ಕೇಳ್ಕೊಳೋದಿಷ್ಟೇ, ಏನಂದ್ರೆ ನನಗೆ ನ್ಯಾಯ ಕೊಡಿಸಿ ನನ್ನ ಮಗನ ಫ್ಯೂಚರ್ ನೋಡಿ. ನನ್ನ ಮಗನ ಮೇಲೆ ಕೇಸ್ ಆಗಿದ್ದಾರಲ್ಲ, ಇದು ಸರಿನಾ? ಎಲ್ಲ ಹೊಡೆದ್ಬಿಟ್ಟು ಮತ್ತೆ ನನ್ನ ಮಗನ ಮೇಲೆ ಕೇಸ್ ಮಾಡಿದಾರಲ್ಲ. ಯಾರು ಕೇಳೋರಿಲ್ವಾ? ನ್ಯಾಯ ಕೊಡ್ಸೋರಿಲ್ವಾ ನಮಗೆ? ಇಲ್ಲಿ ಬಾಲಕ ಮಾಡಿರುವುದು ಸಮರ್ಥನೀಯವಲ್ಲ. ಆದರೆ ಈ ಘಟನೆಯ ಬಗ್ಗೆ ಆತನ ಬಗ್ಗೆ ದೂರು ನೀಡಬಹುದಿತ್ತು. ಆದರೆ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುವ ಅಧಿಕಾರ ಇವರಿಗೆ ನೀಡಿದವರು ಯಾರು ಎನ್ನುವ ಪ್ರಶ್ನೆ ಇಲ್ಲಿ ಕಾಡುತ್ತದೆ. ನಮಗೆ ದೊರೆತಿರುವ CCTV ಫುಟೇಜ್ನಲ್ಲಿ ನೀವು ಗಮನಿಸಿರಬಹುದು, ಆ ಸಣ್ಣ ಬಾಲಕನಿಗೆ ಆ ದೈತ್ಯ ಶರೀರದ ಗೂಂಡಗಳು ಅದೆಷ್ಟು ಹೀನಾಯವಾಗಿ ಹೊಡೆಯುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋವನ್ನು ಸ್ಪಷ್ಟವಾಗಿ ಗಮನಿಸಿ. ಇಲ್ಲಿ ಅವರಿಬ್ಬರು ಆ ಸಣ್ಣ ಹುಡುಗನನ್ನು ಹೊಡೆಯುತ್ತಿರುವಾಗ ಅವರ ಪಕ್ಕದಲ್ಲಿಯೇ ಒಬ್ಬ ಪೊಲೀಸ್ ಸಹ ಇದ್ದಾರೆ. ಆ ಪೊಲೀಸರ ಮುಂದೆ ಇಷ್ಟು ಭೀಕರವಾಗಿ ಅವರು ಥಳಿಸುತ್ತಿರುವಾಗಲೂ ಆ ಪೊಲೀಸ್ ಅವರನ್ನು ತಡೆಯುತ್ತಿಲ್ಲ, ಬದಲಿಗೆ ಆ ಹುಡುಗನನ್ನು ಕರೆದುಕೊಂಡು ಹೋಗಿದ್ದಾರೆ. ಪೊಲೀಸರ ಮುಂದೆಯೇ ಅವರ ಗೂಂಡಾಗಿರಿ ನಡೆಯುತ್ತಿರುವಾಗ ನ್ಯಾಯವಾಗಿ ಹುಡುಗನ ಜೊತೆ ಆ ಗೂಂಡಾಗಳನ್ನು ಪೊಲೀಸರು ಎಳೆದುಕೊಂಡು ಹೋಗ್ಬೇಕಿತ್ತು. ಗೊತ್ತಿಲ್ಲ ಪಾಪ ಆ ಪೊಲೀಸಪ್ಪ ಯಾವ ಒತ್ತಡದಲ್ಲಿದ್ದಾರೋ ಏನೋ. ವೀಕ್ಷಕರೇ, ಈಗಾಗಲೇ ಆ ಕೃತ್ಯವೆಸಗಿರುವ ಹುಡುಗನ ಮೇಲೆ ಪ್ರಕರಣ ದಾಖಲಾಗಿದೆ. ಅದೇ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಪೊಲೀಸರ ಮುಂದೆಯೇ ಹುಡುಗನನ್ನು ಭೀಕರವಾಗಿ ಮರ್ಮಾಂಗಕ್ಕೆ ತುಳಿದಿರುವ ಬಜರಂಗ ದಳದ ಮುಖಂಡರ ಮೇಲೆಯೂ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆಯುತ್ತದೋ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ವೀಕ್ಷಿಸುತ್ತೀರಿ ಅಡ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಲೆನಾಡಿನ ತಾಜಾ ಸುದ್ದಿಗಳಿಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯದಿರಿ. ಇದು ಅಡ್ ನ್ಯೂಸ್ ಕನ್ನಡ, ಗಟ್ಟಿತನದ ದಿಟ್ಟ ಸುದ್ದಿ.